ಹಾಯ್ ಎವ್ರಿವನ್, ವೆಲ್ಕಮ್ ಟು ಕಾವ್ಯಾಸ್ ಗಾರ್ಡನ್. ಇವತ್ತು ನಾವು ಮನೆಯಲ್ಲೇ ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ. ಪಾತ್ರೆ ಬಿಸಿಯಾಗಿದೆ. ಇದಕ್ಕೆ ನಾನು ಅರ್ಧ ಕೆಜಿ ಬೆಣ್ಣೆ ಹಾಕೋತಾ ಇದ್ದೀನಿ. ಇದು ಅಂಗಡಿ ಬೆಣ್ಣೆ, ನೀವು ಮನೆಯಲ್ಲೇ ಮಾಡಿರೋ ಬೆಣ್ಣೆ ಯೂಸ್ ಮಾಡ್ಕೋಬೋದು. ಬೇಕಾಗಿರೋ ಸಾಮಗ್ರಿಗಳು: ಒಂದು ಸ್ವಲ್ಪ ಕಾಳು ಮೆಣಸು, ಒಂದು ಸ್ವಲ್ಪ ಮೆಂತೆ, ಏಲಕ್ಕಿ, ಒಂದೆರಡು ಎಸಳು ಬೆಳ್ಳುಳ್ಳಿ, ಲವಂಗ, ಕರಿಬೇವು. ಬೆಣ್ಣೆ ಬಿಸಿಯಾಗಿ ಎಲ್ಲ ಕರಗಬೇಕು. ಆ ಟೈಮಲ್ಲೇ ನಾನು ಮೆಂತೆನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಮೆಂತೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ತುಪ್ಪನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ಕೋಬೇಡಿ. ಆದಷ್ಟು ಲೋ ಫ್ಲೇಮಲ್ಲೇ ಇಡಿ, ಸೀದೋಗ್ಬಿಡುತ್ತೆ ಬೇಗ. ನೋಡಿ, ಬೆಣ್ಣೆ ಚೆನ್ನಾಗಿ ಕರಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಚಚ್ಚಿಟ್ಕೊಂಡಂಥ ಏಲಕ್ಕಿ, ಕಾಳು ಮೆಣಸು, ಲವಂಗ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ರೋಸ್ಟ್ ಮಾಡಿ ಪುಡಿ ಮಾಡ್ಕೊಂಡಂಥ ಮೆಂತೆ, 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರಿಶಿನ, ಇದಿಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಒಂದು ಸ್ವಲ್ಪ ನೀವು ಉಪ್ಪು ಕೂಡ ಸೇರಿಸ್ಕೋಬೋದು. ತುಪ್ಪನ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ವೆರೈಟಿಯಲ್ಲಿ ಮಾಡ್ತಾರೆ. ಬಟ್ ಇದು ನನಗೆ ನನ್ನ ಅತ್ತೆ ಹೇಳ್ಕೊಟ್ಟಿರೋ ವಿಧಾನ. ತುಂಬ ಚೆನ್ನಾಗಿರುತ್ತೆ, ಗಮ್ ಅಂತಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಅಂಗಡಿ ತರೋ ತುಪ್ಪಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಬಬಲ್ಸ್ ಬರ್ತಾನೆ ಇದೆ. ಈ ಬಬಲ್ಸ್ ತಿಳಿಯಾಗೋ ತನಕ ನೀವು ಬಿಸಿ ಮಾಡ್ಕೋಬೇಕು. ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರಿ. ಹಾಗೆ ಬಿಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ಬಬಲ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಬಬಲ್ಸ್ ಎಲ್ಲ ಕ್ಲಿಯರಾಗಿ ತುಪ್ಪ ಈ ಥರ ತಿಳಿಯಾಗತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡಿ. ಈಗ ಅದಕ್ಕೆ ನಾನು ಕರಿಬೇವು ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಕೆಲವೊಬ್ಬರು ವೀಳ್ಯದೆಲೆ ಸೇರಿಸ್ಕೊತಾರೆ, ಇನ್ನು ಕೆಲವರು ತುಳಸಿ ಸೇರಿಸ್ಕೊತಾರೆ. ಯಾವ್ದು ಬೇಕಾದ್ರೂ ಸೇರಿಸ್ಕೋಬೋದು ನೀವು. 90% ಈಗ ರೆಡಿ ಆಗಿದೆ. ಈಗ ಫೈನಲಲ್ಲಿ ತುಪ್ಪ ಉಕ್ಕಿ ಬರುತ್ತೆ, ಅಲ್ಲಿ ತನಕ ವೆಯ್ಟ್ ಮಾಡಿ. ನೋಡಿ, ಈಗ ಉಕ್ಕಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ತುಪ್ಪ ಉಕ್ಕಿ ಮೇಲೆ ಬರುತ್ತೆ. ಅಷ್ಟರಲ್ಲಿ ನೀವು ಒಂದು 3/4 ಭಾಗ ಉಕ್ಕೋ ಹೊತ್ತಿಗೆ ಫ್ಲೇಮ್ ಆಫ್ ಮಾಡಿ. ಫುಲ್ ಉಕ್ಕಿದ ಮೇಲೆ ಆಫ್ ಮಾಡಿದ್ರೆ ತುಪ್ಪ ಚೆಲ್ಬಿಡುತ್ತೆ. ಯಾಕಂದರೆ ಆಲ್ರೆಡಿ ಪಾತ್ರೆ ಬಿಸಿ ಇರೋ ಕಾರಣ ತುಪ್ಪ ಉಕ್ಕಿ ಬರ್ತಾನೆ ಇರುತ್ತೆ. ತುಪ್ಪ ಉಕ್ಕಿ ಬರುವಾಗ ಮಾತ್ರ 2 ಸೆಕೆಂಡ್ ಹೈ ಫ್ಲೇಮಲ್ಲೇ ಬಿಡಿ, ಆಮೇಲೆ ಫ್ಲೇಮ್ ಆಫ್ ಮಾಡಿ. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೋತಾ ಇದ್ದರೆ ತುಪ್ಪ ಉಕ್ಕೋದು ಕಡಿಮೆ ಆಗುತ್ತೆ, ತಿಳಿಯಾಗತ್ತೆ. ಫೈನಲಿ ತುಪ್ಪ ರೆಡಿಯಾಗಿದೆ. ಇದನ್ನ ಇವಾಗ ಆರೋದಕ್ಕೆ ಬಿಡಿ. ಆರಿದ್ಮೇಲೆ ಬಾಟಲಿಗೆ ಹಾಕೊಳ್ಳೋಣ. ನೋಡಿ, ಈ ಥರ ಆಗಿದೆ. ಈಗ ನಾವು ತುಪ್ಪನ ಸೋಸ್ಕೊಂಡು ಬಾಟಲ್ಗೆ ಹಾಕೊಳ್ಳೋಣ. ನಮ್ಮ ಅಜ್ಜಿ ತುಳಸಿ ಹಾಕ್ಬಿಟ್ಟು ತುಪ್ಪ ಮಾಡ್ತಾಯಿದ್ರು. ತುಪ್ಪ ಎಲ್ಲ ಆದಮೇಲೆ ಆ ತುಳಸಿ ನಮ್ಗೆ ತಿನ್ನೋಕೆ ಕೊಡ್ತಿದ್ರಲ್ಲ, ಅದು ಕುರುಮ್ ಮತ್ತು ಎಷ್ಟು ಚೆನ್ನಾಗಿರ್ತಾಯಿತ್ತು. ಅದು ಇನ್ನೂ ನೆನಪಾಗ್ತಿದೆ. ಅದನ್ನೇ ಊಟಕ್ಕೆ ಹಾಕೊಂಡು ತಿಂದರೆ ಘಮ ಘಮ ಅಂತ ಇತ್ತು. ನೀವು ಒಂದ್ಸಲ ತುಪ್ಪ ಮನೆಯಲ್ಲೇ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.